ಕ್ಯಾರೆಟ್ ದೋಸೆ. ಕ್ಯಾರೆಟ್ ದೋಸೆ ಮಕ್ಕಳು ಹೇಗೆ ಅಂದರೆ ಕ್ಯಾರೆಟು, ಆನಿಯನ್ನು, ಸೊಪ್ಪು ಎಲ್ಲ ತಿನ್ನಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಯೂಶ್ವಲಿ ಮಕ್ಕಳು ತಿನ್ನಬೇಕಂತ ನೋಡಿ ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಕ್ಯಾರೆಟು ಚಾಪ್ ಮಾಡಿಟ್ಟಿದ್ದೀನಿ 1 ಬೌಲು, ಮತ್ತು ಇದು ಬಂದು ಸಬ್ಸಿಗೆ ಸೊಪ್ಪು. ಇದು ಸಬ್ಸಿಗೆ ಸೊಪ್ಪು ಅಂದರೆ ಸಬಾಕಿ ಸೊಪ್ಪು ಅಂತ ಸಮ್ ಪ್ಲೇಸಸಲ್ಲಿ ಹೇಳ್ತಾರೆ. ಮತ್ತು ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀಫ್ನ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 to 3 ಗ್ರೀನ್ ಮಿರ್ಚಿ, ಸೊ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಟರು, ನೀವು ದೋಸೆ ಇಡ್ಲಿ ಬ್ಯಾಟರ್ ಮಾಡ್ತೀರಲ್ಲ, ಇದು ದೋಸೆದು ಹಿಟ್ಟು. ದೋಸೆ ಹಿಟ್ಟು ಸೇಮ್ ಉದ್ದಿನಬೇಳೆ ಅಕ್ಕಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀವಿ. ಸೊ ಇದನ್ನು ಇಷ್ಟನ್ನು ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿ, ಸೊ ಅದನ್ನು ಏನು ಮಾಡಬೇಕಂದ್ರೆ ದೋಸೆ ಬಿಡಬೇಕು. ದೋಸೆ ಬಿಡಬೇಕಾದ್ರೆ ಯೂಶ್ವಲಿ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ರೆ ಮಕ್ಕಳಿಗೆ ಏನಂತಂದರೆ ಇದರಿಂದ ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ವೆಜಿಟೇಬಲ್ಸು ಕೊಟ್ಟಂಗಾಗುತ್ತೆ, ಸೊಪ್ಪು ಕೊಟ್ಟಾಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಹೆಲ್ದಿ ಫುಡ್ ಸಿಕ್ದಂಗೆ ಆಗುತ್ತೆ. ಚಾಪ್ಡ್ ಆನಿಯನ್ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆ ಚಾಪ್ಡು ಕ್ಯಾರೆಟ್ 1 ಬೌಲು. ಸೊ ಈಗ ಇದು ಕೊರಿಯಂಡರು ಮತ್ತು ಸಬಾಕಿ ಸೊಪ್ಪು ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಗ್ರೀನ್ ಚಿಲ್ಲಿ. ಇಷ್ಟನ್ನು ಈ ಬ್ಯಾಟರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ದಿಸ್ ಈಸ್ ಹೌ ಬ್ಯಾಟರ್ ಲುಕ್ಸ್. ಹಿಟ್ಟು ಈ ಥರ ಕಾಣಿಸುತ್ತೆ. ಯೂಶ್ವಲಿ ಕಲರ್ಫುಲ್ಲಾಗಿದೆ ನೋಡಿ, ಎಲ್ಲ ಎಕ್ಸಾಕ್ಟ್ಲಿ ಹೇಗೆ ಮಿಕ್ಸ್ ಆಗಬೇಕೋ ಹಾಗೆ ಮಿಕ್ಸ್ ಆಗಿದೆ. ಸೊ ಇದೇ ಇಷ್ಟು ಕಲರ್ಫುಲ್ಲಾಗಿದ್ದಾಗ ಯೂಶ್ವಲಿ ಮಕ್ಳಿಗೆ ಏನೇ ಕಲರ್ಫುಲ್ಲಾಗಿ ಕೊಟ್ಟರು ಇಷ್ಟಪಡ್ತಾರೆ. ಸೊ ದೋಸೆ ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ. ಸೊ ಹೆಲ್ದಿನೂ ಇದೆ, ಮಕ್ಕಳು ಇಷ್ಟಪಡೋದ್ರೆ ಕಲರ್ಫುಲ್ಲಾಗಿರುತ್ತೆ. ಮಕ್ಳಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ, ದೊಡ್ಡವ್ರಿಗೂ ಹೆಲ್ದಿನೇ ಇದು. ನಾನು ತವಾ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಏನಂದರೆ ನಾವು ತುಪ್ಪ ಯೂಸ್ ಮಾಡ್ತೀವಿ. ದೋಸೆ ಮಾಡೋವಾಗೆಲ್ಲ ತುಪ್ಪ ಯೂಸ್ ಮಾಡ್ತೀವಿ, ಮಕ್ಳಿಗೆ ಒಳ್ಳೆಯದು. ಮತ್ತು ಎಲ್ರಿಗೂ ಅಷ್ಟೇ, ತುಪ್ಪ ಇಟ್ಸ್ ಅ ವೆರಿ ಗುಡ್ ಫ್ಯಾಟ್ ಆ್ಯಕ್ಚುಲಿ. ಸೊ ಆಯಿಲ್ಗಿಂತ ಬೆಸ್ಟು ತುಪ್ಪ. ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿದೆ. ಈಗ ದೋಸೆ ಬಿಡೋಣ. ದೋಸೆ ಬಿಟ್ಟಾಯಿತು. ಸ್ವಲ್ಪ ದಪ್ಪ ಬಿಡಬೇಕಿದು, ತುಂಬ ನೀವು ಮಸಾಲೆ ದೋಸೆ ಥರ ಎಲ್ಲ ಬಿಡೋಕ್ಕಾಗಲ್ಲ, ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಸೊ ಸ್ವಲ್ಪ ಮುಚ್ಚೋಣ. ಸೊ ಹೀಗೆ ಸೊ ಒಂದು ಮಿನಿಟು ಬೇಡ, ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಹೀಟ್ ಆಗಿದ ತಕ್ಷಣ ಅದು ಸ್ವಲ್ಪ ದೋಸೆ ಎದೊಳಕ್ಕೆ ಶುರುವಾಗುತ್ತೆ. ಸೊ ಮೇಲೆಯಿಂದ ಸ್ವಲ್ಪ ಘೀ ಹಾಕ್ಬಿಟ್ಟು ತೆಗಿಯೋದಷ್ಟೇ. ಈಗ ಮುಚ್ಚಳ ತೆಗಿಯೋಣ. ನೋಡಿ, ಈಗ ಇದ್ರ ಮೇಲೆ ನಾನು ಘೀ ಅಪ್ಲೈ ಮಾಡ್ತೀನಿ. ಸೊ 1 ಟೇಬಲ್ ಸ್ಪೂನಷ್ಟು ಘೀ ಅಪ್ಲೈ ಮಾಡ್ತೀನಿ. ಈಗ ಘೀ ಅಪ್ಲೈ ಮಾಡಿ ನಾವು ರಿವರ್ಸ್ ಹಾಕ್ಕೋಬೋದು ದೋಸೆನ. ಸೊ ಘೀ ಅಪ್ಲೈ ಮಾಡಿದ್ಮೇಲೆ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಸ್ಪ್ರೆಡ್ ಮಾಡ್ತೀನಿ. ಈಗ ಆದಷ್ಟು ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಕಲರ್ಫುಲ್ ಅಲ್ಲ. ಸೊ ಇದು ಕ್ಯಾರೆಟ್ ದೋಸೆ. ಬೇಕಾದರೆ ಚಟ್ನಿ ಅಥವಾ ಪಲ್ಯ ನೀವು ಇಟ್ಕೊಬೋದು ಸೈಡ್ ಡಿಶ್ಗೆ, ಅಥವಾ ಮಕ್ಕಳಿಗೆ ಕಟ್ ಮಾಡಿ ಚಟ್ನಿ ಪೌಡರ್ ಥರ ಮಾಡಿ ಕೊಡ್ಬೋದು. ಸೊ ದಿಸ್ ಇಸ್ ದ ಕ್ಯಾರೆಟ್ ದೋಸೆ.